ನಮಸ್ಕಾರ ಸ್ನೇಹಿತರೆ ಕೆಎಯಿಂದ ಕೃಷಿ ಅಧಿಕಾರಿಗಳದು ಎಒ ಡಬಲ್ ಎಒ ಏನು ಆಗಿತ್ತು ಅದನ್ನ ಕ್ಯಾನ್ಸಲ್ ಮಾಡಿರೋ ನೋಟಿಫಿಕೇಶನ್ ಅಪ್ಲೈ ಮಾಡೋಕ್ಕಾಗಲ್ಲ ಕೂಡ ನೋಟಿಫಿಕೇಶನ್ ಆಗ್ತದೆ. ಸೊ ಈ ಯಾವ್ಯಾವ್ದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುತ್ತೆ? ಈಗ ಬಳ್ಳಾರಿ DCC ಆಗಿತ್ತು, ಕಾಲ್ ಆಗಿತ್ತು, ಶಿಮೂಲ್ ಆಗಿತ್ತು, ಮತ್ತೆ ಈಗ ಕೆಎದು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿವೆ. ಈ ಒಂದು ಮೇ ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ನಿಮಗೆ ಪೇಪರ್ 1 ಪೇಪರ್ 2 ಕೆಎದು ಒಂದಷ್ಟು ಡಿಪಾರ್ಟ್ಮೆಂಟ್ಗಳು 708 ಪೋಸ್ಟ್ಗಳ ಡಿಪಾರ್ಟ್ಮೆಂಟ್ಗಳದ್ದು ಬೇರೆ ಬೇರೆ ಎಕ್ಸಾಮ್ಸ್ ಇದೆ. ಓಕೆ, ಮತ್ತೆ KCCF ಎಕ್ಸಾಮ್ಸ್ ಇದೆ. ಎಲ್ಲ ಡೀಟೇಲ್ ಕೊಡ್ತೀನಿ. ಇವೆಲ್ಲ ಎಕ್ಸಾಮ್ಸ್ ನಡೆಯುತ್ತೆ, ನೋ ನೀಡ್ ಟು ವರಿ. ಈ ಕೊನೆ ತನಕ ವಿಡಿಯೋ ನೋಡಿ. ಸೊ ಇಲ್ಲಿ ನೋಡಿ, ಕೆಎಗೆ ಕೃಷಿ ಇಲಾಖೆಯಿಂದ ಪತ್ರ ಬಂದಿದೆ. ಸೊ ಅದನ್ನ ಡೀಟೇಲ್ ಆಗಿ ಬರೆದಿದ್ದಾರೆ ಅವರು. ಟ್ವೀಟ್ ಕೂಡ ಮಾಡಿದ್ರು ಕೆಎಯಿಂದ ಪ್ರಸನ್ನ ಕುಮಾರ್ ಅವರು. ಸೊ ಇಲ್ಲಿ 15% ಏನೋ, ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋ ಮಾಡಿದ್ದೇನೆ, ಜ್ಞಾಪಕ ಇರಬೇಕು ನಿಮಗೆ. SC ಒಳ ಮೀಸಲಾದ 50%, ಈಗ 1 ವೀಕು ಆಗಿಲ್ಲ. ಓಕೆ, ಅದರಲ್ಲಿ AO ಲ್ಯಾಂಡ್ ಸರ್ವೆ DCC ಇವೆಲ್ಲ ರಿನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಏನಿದೆ ಏನು ಡೀಟೇಲ್ ನೋಡೋಣ ಬನ್ನಿ. ಸೊ ಈಗ 15% ಮೀಸಲಾತಿ ಏನಿದೆ, ಒಳ ಮೀಸಲಾತಿ ಅಳವಡಿಸ್ಕೋಬೇಕು. ಒಳ ಮೀಸಲಾತಿ ಅಳವಡಿಸ್ಕೊಂಡು ಮಾಡಬೇಕು. ಅದನ್ನೇ ಕೊಟ್ಟರೆ ಒಳ ಮೀಸಲಾತಿನ ಅಳವಡಿಸ್ಕೊಂಡು ಈ ಒಂದು 15% SC ಕ್ಯಾಟಗರಿ ಒಳಗೆ ನೀವು ಹೊಸದಾಗಿ ಅಧಿಸೂಚನೆ ಹೊಡಿಸ್ತೀವಿ, ಹಂಗಾಗಿ ಸ್ಥಗಿತಗೊಳಿಸಿದೀವಿ ಅಂತ ಹೇಳಿದ್ದಾರೆ. ಸೊ ಹೊಸದಾಗಿ ಏನು ಅಂತಂದ್ರೆ, ಪ್ರವರ್ಗ ABC ಅಂತ ಏನ್ ಮಾಡಿದ್ದಾರೆ, 5.25 ಎಗೆ SC A, SC B ಗೆ 5.25 ಅಂಡ್ SC C ಗೆ 4.5. ಇದನ್ನ ಅವರು ಬ್ರೇಕ್ ಡೌನ್ ಮಾಡಿ, ಅಂದ್ರೆ ಇದನ್ನ ಕ್ಲೀನ್ ಆಗಿ ಬ್ರೇಕಪ್ ಕೊಟ್ಟು ಅವರು ನೋಟಿಫಿಕೇಶನ್ ಹೊಡಿಸ್ಬೇಕು. ಯಾಕೆ ಅಂದ್ರೆ ನಿಮಗೆ ಗೊತ್ತಿರಬೇಕು, ಈಗ ಮೊನ್ನೆ 27/4 ಬಂದಿರತಕ್ಕಂಥ ಒಂದು ಸರ್ಕಾರದ ಆದೇಶದ ಪ್ರಕಾರ ನಾನು ನಿಮಗೆ ಹೇಳಿದ್ದೆ ಕೂಡ, ಇದನ್ನು ತೋರಿಸಿದ್ದೆ. ಇದೇನಿದೆ ಸರ್ಕಾರದ ಆದೇಶ, ದಿಸ್ ಇಸ್ ಇಂಪಾರ್ಟೆಂಟ್. ಇದ್ರೊಳಗೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. ಇದನ್ನ ನಾನು ಹೈಲೈಟ್ ಮಾಡಿ ಕೂಡ ಹೇಳಿ, ರಿನೋಟಿಫಿಕೇಶನ್ ಆಗುತ್ತೆ ಅಂತ ಕೂಡ ಹೇಳಿದ್ವಿ. ಸೊ ಇಲ್ಲೇನಿದೆ, 3/9/2025 ಅನ್ವಯ ಪರಿಶಿಷ್ಟ ಜಾತಿ ಒಳ ಮೀಸಲು ಅಳವಡಿಸಿಕೊಂಡು ಚಾಲ್ತಿಯಲ್ಲಿರುವ ನೇಮಕಾತಿ ಪ್ರಕ್ರಿಯೆಯನ್ನು ಅಥವಾ ಸರ್ಕಾರದ ಆದೇಶ ಸಂಖ್ಯೆ 20/2026 ದಿನಾಂಕ 27/2/2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿ ಸೂಚನೆ ಹಿಂಪಡೆದು ಮೇಲಿನಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕು. ಅಂದ್ರೆ 27/2/26 ನಂತರ ಯಾವ್ದಾರು ಅಧಿಸೂಚನೆಗಳಾಗಿದ್ರೆ ಅದಕ್ಕೆ ಒಳ ಮೀಸಲಾತಿ ಅಳವಡಿಸ್ಕೋಬೇಕು. ಯಾರು ಅಳವಡಿಸ್ಕೊಂಡಿಲ್ಲ ಅವರು. ಓಕೆ, ಸೊ ಈಗ ತುಂಬಾ ಜನಕ್ಕೆ ನಾನು ಇದನ್ನೇ ಹೇಳಿದೆ. ಈಗ ಲಾಸ್ಟ್ ಮಂತ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ KE ಅಲ್ವಾ ಸರ್, ಈಗ ಮೇಲ್ ಇದೀವಿ ಅಂತಂದ್ರೆ ಏಪ್ರಿಲ್ ಅಲ್ಲಿ ಆಗಿರ್ತಕ್ಕಂಥ. ಸೊ ಆಟೋಮೆಟಿಕ್ ಆಗಿ AO AOO ಅದು ರಿನೋಟಿಫಿಕೇಶನ್ ಆಗ್ಲೇಬೇಕು. ಎಸ್, ಯಾಕಂದ್ರೆ ಅದರಲ್ಲಿ ಒಳ ಮೀಸಲಾತಿನೇ ಇರಲಿಲ್ಲ. 15% ತಗೊಂಡಿದ್ರು ಅವರು SCಗೆ, ಬಟ್ SC ABCD ಅಂತ ಇರಲಿಲ್ಲ. ನಿಮ್ಗೆ ಗೊತ್ತೇ, ನಾನು ಅದನ್ನ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರು ಹೇಳಿದ್ದೆ. ಸೊ ಹಂಗಾಗಿ ಅದು ರಿನೋಟಿಫಿಕೇಶನ್. ಈಗ ತುಂಬಾ ಜನ ಪ್ರಶ್ನೆ ಬರ್ತಕ್ಕಂಥದ್ದು, ಒಂದು KCCF, ಅದನ್ನ ಮಾತಾಡ್ತೀನಿ. ಶಿಮುಲ್ ತುಂಬಾ ಜನ ಕೇಳ್ತಾ ಇದ್ದಾರೆ. KMF ಶಿಮುಲ್ದು ಅದು 2025ರಲ್ಲಿ ಆಗಿತ್ತು, 14/11/2025 ಆಗಿತ್ತು. ಅದನ್ನ ವಾಪಸ್ ಅವರು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಟ್ಕೊಂಡು 5/2/2026 ನೋಟಿಫಿಕೇಶನ್ ಮಾಡಿದ್ರು, ರಿನೋಟಿಫಿಕೇಶನ್ ಮಾಡಿದ್ರು. ಓಕೆ, ಡೇಟ್ ಕೊಟ್ಟಿದ್ರು 6/2/21/2 ಹೊಸದಾಗಿ ಅರ್ಜಿ ಸಲ್ಲಿಸಲು ಅಂತ. ನೋಡಿ ಇಲ್ಲಿ ಏನಿದೆ, ಈ ಒಂದು ಡಾಕ್ಯುಮೆಂಟ್ 27/2/2026 ಅಂತ ಇರೋದು. 27 ಇಲ್ಲ, ಇದು 5 ಇದೆ ಒಂದು ಕಡೆ. ಅಂಡ್ ಈ ನೋಟಿಫಿಕೇಶನ್ ಆಗಿದ್ದು ಮೇನ್ ಡೇಟ್ ಬಂದು 14/11/2025, 25ರಲ್ಲಿ ಆಗಿರ್ತಕ್ಕಂಥದ್ದು. ಹಂಗಾಗಿ ಇದರ ಒಂದು ರಿನೋಟಿಫಿಕೇಶನ್ ಆಗಂಗಿಲ್ಲ, ನಾಟ್ ನೆಸೆಸರಿ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಆಲ್ರೆಡಿ SC ಕ್ಯಾಟಗರಿಯಲ್ಲಿ ABC, ನಾನು ಒಂದೆರಡು ಪೋಸ್ಟ್ ತೋರಿಸ್ತೀನಿ, ಎಲ್ಲ ಪೋಸ್ಟ್ ತೋರ್ಸಕ್ ಹೋಗಲ್ಲ. ಇಲ್ಲಿ ನೋಡಿ, ಪ್ರವರ್ಗ A, SC B, SC C ಅಳವಡಿಸ್ಕೊಂಡು ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಜಸ್ಟ್ ರಿನೋಟಿಫಿಕೇಶನ್ ಈಗ 5/2 ಆಗಿದ್ದು ಏನು ಅಂತಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಟ್ಕೊಂಡು. ಓಕೆ, ಸೊ ಹಂಗಾರೆ ಇದು ತುಂಬಾ ಹಿಂದೆ ಆಗಿರೋದು ಅಂತಂದ್ರೆ, ಇದು ನಿಮಗೆ 50% ಇಟ್ಕೊಂಡು ಆಗಿರೋ ನೋಟಿಫಿಕೇಶನ್ ಅಲ್ಲ, ಇದು 50% ಅಲ್ಲ. ಇದು ನಾನು ಹೇಳ್ತಾ 56% ಆಗಿರ್ತಕ್ಕಂಥ ನೋಟಿಫಿಕೇಶನ್ ಶಿಮುಲು ಸರ್. ಹಂಗಾರೆ ಇದು ಇಲ್ಲಲ್ಲ, ಇದು ಕಂಪ್ಲೀಟ್ ಪ್ರೋಸೆಸ್ ನಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 708 KEA ತುಂಬಾ ಎಕ್ಸಾಮ್ಗಳಾಯ್ತು ಮೊನ್ನೆ. ಓಕೆ, ಹಂಗಾರೆ ಅದನ್ನು ಕ್ಯಾನ್ಸಲ್. ಈಗ ಮೊನ್ನೆ ಕೂಡ ಆಯ್ತಲ್ಲ, ಯಾವುದು KSS IDCದು ಲಾಸ್ಟ್ ಭಾನುವಾರ ಕೂಡ ಆಯ್ತು ಅಲ್ವಾ, ಏನೋ ಪೇಪರ್ 2 ಎಕ್ಸಾಮ್ ಆಯ್ತು. ಈಗ ಈ ಮೇಲೂ ಕೂಡ ಎಕ್ಸಾಮ್ ಇದೆ. ಅಂದ್ರೆ ಇದ್ರದ್ದು ಆಲ್ರೆಡಿ 65% 56% ಆಗಿರ್ತಕ್ಕಂಥ ನೋಟಿಫಿಕೇಶನ್ ಇದೆ SC STದು ಇನ್ಕ್ರೀಸ್ ಮಾಡಿ, ಅದು ನಡೆಯುತ್ತೆ. ಬಟ್ ನಿಮಗೆ ಏನಾಗುತ್ತೆ ಅಂದ್ರೆ, ಅಪಾಯಿಂಟ್ಮೆಂಟ್ ಲೆಟರ್ ನಮಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ, ಇದನ್ನ ತುಂಬಾ ವಿಡಿಯೋಗಳು ಹೇಳಿದ್ದೀನಿ ನಾನು. ಸೊ ಈ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ಶಿಮುಲ್ದು, ರಿನೋಟಿಫಿಕೇಶನ್ ಆಗೋ ನೆಸಿಟಿ ಇಲ್ಲ.
ಗೊತ್ತಿಲ್ಲ. ಅವ್ರು ಬೇಕಾದ್ರೆ ಇನ್ನೂ ಒಂದಷ್ಟು ದುಡ್ಡನ್ನ ನಾವು ತಗೊಳ್ಳೋಣ, ಇನ್ನೊಂದ್ಸಲ ರೀನೋಟಿಫಿಕೇಶನ್ ಮಾಡೋಣ ಅಂತಂದ್ರೆ ಅದು ಅವ್ರಿಗೆ ವಿಷಯ ಬಿಟ್ಟಿದ್ದು. ಓಕೆ. ಬಟ್ ಆಸ್ ಪರ್ ದ ರೂಲ್ ಪ್ರಕಾರ ಇಲ್ಲಿ ಬಂದಿರೋ ಪ್ರಕಾರ ನೋಡೋದಾದ್ರೆ ಇದಕ್ಕೆ ರೀನೋಟಿಫಿಕೇಶನ್ ಆಗೋ ನೆಸಿಟಿ ಇಲ್ಲ. ಯಾಕೆಂದ್ರೆ KA 708 56% ಅಲ್ಲಿ ನಡೆದಿರ್ತಕ್ಕಂಥದ್ದು ಒಳ ಮೀಸಲಾತಿ ಅಳವಡಿಸ್ಕೊಂಡು. ಹಂಗಾಗಿ ಅದು ಕೂಡ ರೀನೋಟಿಫಿಕೇಶನ್ ಇನ್ನು ಎಕ್ಸಾಮ್ಸ್ಗಳಾಗಿಲ್ಲ. ಮೇಲಿದೆ ನಿಮ್ಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್, ಹಂಗ ಅದನ್ನ ಕೆಲಸ ಮಾಡಲ್ಲ. ಯಾಕಂದ್ರೆ 56% ಆಲ್ರೆಡಿ ಆಗಿದೆ, ಅದು ಪ್ರೊಸೆಸ್ ಆಗಿದೆ, ಅದನ್ನ ಮಾಡ್ತಾರೆ ಎಕ್ಸಾಮ್. ಅರ್ಥ ಆಗ್ತಿದೆಯಲ್ಲ ಒಂದು. ಸೊ ಹಾಗಾಗಿ ಇದು ರೀನೋಟಿಫಿಕೇಶನ್ ಆಗಲ್ಲ 99%. ಆದ್ರೆ 1% ಅದು ಅವರ ಒಂದು KMF ಒಕ್ಕೂಟಕ್ಕೆ ಬಿಟ್ಟಿದ್ದು. ಅವ್ರು ಇನ್ನೊಂದಷ್ಟು ದುಡ್ಡು ತಗೋಣ, ಇನ್ನೊಂದಷ್ಟು ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕ್ಲಿ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಬಟ್ ಆಸ್ ಪರ್ ದಿಸ್ ಆಗೋ ನೆಸಿಟಿ ಇಲ್ಲ. ಎಕ್ಸಾಮ್ ಇದಕ್ಕೆ ಆಗ್ಬೇಕು, ಇದಕ್ಕೆ ರೀನೋಟಿಫಿಕೇಶನ್ ಆಗಲ್ಲ. ಇನ್ನು ಬಳ್ಳಾರಿ ಡಿಸಿಷನ್ ಬರ್ತೀನಿ. ಇದಕ್ಕೆ ರೀನೋಟಿಫಿಕೇಶನ್ ಆಗಬೇಕು. ಯಾಕೆ ಆಗ್ಬೇಕು? ಇದಾಗಿದ್ದು ಏಪ್ರಿಲ್ 6-4 ಮತ್ತೆ ಇದರಲ್ಲಿ ಯಾವುದೇ ಆದ ಒಳ ಮೀಸಲಾತಿ ತಗೊಂಡಿಲ್ಲ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಅಂತಾನೆ ಇದೆ, ಪಂಗಡ ಅಂತಾನೆ ಇದೆ. ಓಕೆ, ಪರಿಶಿಷ್ಟ ಜಾತಿ ABC ಇಲ್ಲ. ಸೊ ಹಂಗಾಗಿ ಬಳ್ಳಾರಿದು ರೀನೋಟಿಫಿಕೇಶನ್ ಆಗುತ್ತೆ. ಮಾಡಬೇಕಿದ್ನ ರೀನೋಟಿಫಿಕೇಶನ್ ಆಸ್ ಪರ್ ದ ಸರ್ಕಾರ ಮಾಡ್ಲೇಬೇಕು ಇವರು. ಓಕೆ, ಶಿಮುಲ್ ಮಾಡೋ ನೆಸಿಟಿ ಇಲ್ಲ. ಬೇಕಾದ್ರೆ ತಗೊಂಡ್ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆಸ್ ಪರ್ ದ ರೂಲ್ಸ್ ಶಿಮುಲ್ ರೀನೋಟಿಫಿಕೇಶನ್ ಆಗಲ್ಲ. ಓಕೆ, KMF. ಇನ್ನು ಬಳ್ಳಾರಿದು ಎಸ್ ಆಗುತ್ತೆ. ಆಸ್ ಪರ್ ದ ರೂಲ್ಸ್ ಪ್ರಕಾರ ಇದು ಕೊಟ್ಟಿರೋ ಸರ್ಕಾರ ಆದೇಶ ಪ್ರಕಾರ ಆಗ್ಬೇಕಿದು ರೀನೋಟಿಫಿಕೇಶನ್. ಸೊ ಆಗೋ ಚಾನ್ಸಸ್ 99% ಇದೆ ಬಳ್ಳಾರಿ. ಇನ್ನು ತುಂಬಾ ಜನ ಕೇಳ್ತೀರಾ ಸರ್, KC ಎಕ್ಸಾಮ್ ಇನ್ನೊಂದು ವೀಕು ಇಲ್ಲ. KCCFC ಅಲ್ವಾ ಸರ್? KCCFC ಅಲ್ವಾ, ಯಾವ್ದು ಫುಲ್ ಫಾರ್ಮ್ ಏನದು? ಇದು ಕೂಡ ಸಹಕಾರ ಕೋಆಪರೇಟಿವ್ ಬ್ಯಾಂಕ್ ಇದಾಗುತ್ತೆ ಎಕ್ಸಾಮ್. ಯಾಕಂದ್ರೆ ಇದು ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹಾಗಾಗಿ ಇದ್ರದ್ದೇನು ತೊಂದರೆ ಇಲ್ಲ. ಯಾಕಂದ್ರೆ ಹಳೆ ನೋಟಿಫಿಕೇಶನ್ ಅದ್ರದ ಏನು ಪ್ರೋಸೆಸ್ ಇದೆ ಅದೇ ಆಗಬೇಕು. ಸೊ ಇದು ಎಕ್ಸಾಮ್ಗಳ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಆದರೆ ನೇಮಕಾತಿದು ಯಾವಾಗ ಕೊಡ್ತಾರೆ ಏನೋ ಅದು ಗೊತ್ತಿಲ್ಲ. ಬಟ್ ಇದು ಎಕ್ಸಾಮ್ ನಡೆಯುತ್ತೆ. ಆ ಥರ ಏನಾಗಿದೆ ಇಷ್ಟೊತ್ತಿಗೆ ಗೊತ್ತಾಗಬೇಕಾಗಿತ್ತು, ಅದರ ಒಂದು ಆಗುತ್ತೋ ಇಲ್ವೋ ಅಂತ. KA ಅಷ್ಟೇ ಆಗುತ್ತೋ ಇಲ್ವೋ ಇಷ್ಟು ಬೇಕು, ಇಷ್ಟಲ್ಲಿ ಗೊತ್ತಾಗಬೇಕಾಗಿತ್ತು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಯಾಕಂದ್ರೆ ಒಬ್ರು ಆಲ್ರೆಡಿ ಅರ್ಧ ಎಕ್ಸಾಮ್ ಮಾಡಿಬಿಟ್ಟಿದ್ರೆ ಒಂದಷ್ಟು ಜನಕ್ಕೆ, ಇನ್ನೊಂದಷ್ಟು ಅರ್ಧ ಡಿಪಾರ್ಟ್ಮೆಂಟ್ಗೆ ಎಕ್ಸಾಮ್ ಮಾತ್ರ ತಡೆಹಿಡಿಯೋಕ್ಕಾಗಲ್ಲ KA. ಹಾಗಾಗಿ KA ಆಲ್ರೆಡಿ ಆಗಿರ್ತಕ್ಕಂಥದ್ದು ಓಲ್ಡ್ ನೋಟಿಫಿಕೇಶನ್ ಲಾಸ್ಟ್ ಇಯರ್ದು, ಅದು ಎಕ್ಸಾಮ್ಸ್ಗಳೇನಿದೆ ಅದು ನಡೆಯುತ್ತೆ. ಓಕೆ, ಸೊ ಇದು ಬಳ್ಳಾರಿದಾಗುತ್ತೆ. ಶಿಮುಲ್ದಾಗೋ ಡೌಟ್ ಇದೆ, ಆಗುವಂಥ ನೆಸಿಟಿ ಇಲ್ಲ. ಓಕೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ವಿಚಾರ. ಓಕೆ, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಹಳೇದೆಲ್ಲ 708 ಸಂಬಂಧಪಟ್ಟಂತೆ ಅದೇ ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ಸ್ ಅದು ರೀನೋಟಿಫಿಕೇಶನ್ ಆಗಲ್ಲ. ಇದಿಷ್ಟು ಪ್ರಮುಖವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಅವರು ಡೇಟ್ ಆಫ್ ಇದು ಕರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ, 27/7/24/2/2026 ಅಂತ. ಸೊ ಇದಿಷ್ಟು ಪ್ರಮುಖವಾಗಿ, ಯಾಕಂದ್ರೆ ತುಂಬಾ ಕಮೆಂಟ್ಸ್ ಬರ್ತಾ ಇದ್ರು ಬಗ್ಗೆ ರೀನೋಟಿಫಿಕೇಶನ್ ಆಗುತ್ತಾ ಅಂತ. ಸೊ ಹಂಗಾಗಿ ವಿಡಿಯೋ ಮಾಡಿರ್ತಕ್ಕಂಥದ್ದು. AO ರೀನೋಟಿಫಿಕೇಶನ್ ಆಗುತ್ತೆ, ಇದು ಕ್ಯಾನ್ಸಲ್ ಮಾಡಿದ್ದಾರೆ. ಅಂಡ್ ಶಿಮುಲ್ದು ಆಗೋ ನೆಸಿಟಿ ಇಲ್ಲ, ಅದು ಎಕ್ಸಾಮ್ ನಡೆಯುತ್ತೆ. ಬಳ್ಳಾರಿದು ರೀನೋಟಿಫಿಕೇಶನ್ ಮಾಡಿ ಅದನ್ನ ಇನ್ನೊಂದು ಕೊಟ್ಟು ಅದಕ್ಕೆ ವಾಪಸ್ ಅದನ್ನ ಎಕ್ಸಾಮ್ಸ್ನ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ನಿಮಗೆ ಇನ್ಫಾರ್ಮೇಷನ್ಸು. ನೆಕ್ಸ್ಟ್ ಏನಾದ್ರು ಇನ್ಫಾರ್ಮೇಷನ್ ಆದರೆ ನಮ್ಮ ಟೆಲಿಗ್ರಾಮ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ನಾವು ಶೇರ್ ಮಾಡ್ತೀವಿ, ಅಲ್ಲಿ ಅಪ್ಡೇಟ್ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.